ಇಷ್ಟೆಲ್ಲ ಹೇಳೋದು ವೇಸ್ಟ್. ಏನ್ ವೇಸ್ಟ್? ಫೈನಲಿ ನಾನೇ ನಿನ್ ಮದ್ವೆ ಆಗೋದು, ನೀನೇ ನನ್ನ ಹೆಂಡತಿ ಆಗೋದು. ಇನ್ನೂ ಸಮಯ ಇದೆ ನೋಡು. ನಾನು ನಿನ್ ಮನೆಗೆ ಏನ್ ಕೇಳಕ್ ಬರ್ತೀನಲ್ಲ, ನೀನ್ ಬೇಕಾಗಿಲ್ಲ. ನೀನ್ ಏನಕ್ಕೆ ಬರೋದು? ಗುಡ್ ನೈಟ್ ಚಿನ್ನ, ಲವ್ ಯು. ಐ ಡೋಂಟ್ ವಾಂಟ್. ಅಸಹ್ಯ. ನಂಗೇನು ಅವತ್ತೇ ನಾನು ಕಪಾಳ ಕೊಡಿಬೇಕಿತ್ತು. ಅವಳ ಫೋನ್ ನಲ್ಲಿ ಮಾತಾಡ್ಬಿಟ್ಟು ಅಷ್ಟು ಸೆಕ್ಸಿಯಾಗಿ ಮಾತಾಡ್ತಿದ್ದಲ್ಲ, ಅವತ್ತೇ ನಿನಗೆ ಕಪಾಳ ಕೊಡದ್ ನನ್ನ ಕಾರಿಂದ ಇಳಿಬೇಕಿತ್ತು. ತಪ್ಪು ಮಾಡ್ದೆ ನಾನು. ಪ್ರೇಯಸಿಗೆ ಕೈ ಕೊಟ್ಟಿದ್ದ ಶರತ್ ಬಂಧನ. ಶರತ್ನನ್ನ ಬಂಧಿಸಿರುವ ಚಿಕ್ಕಮಗಳೂರು ಪೊಲೀಸರು. ಅಶ್ವಿನಿಗೆ ಕೈ ಕೊಟ್ಟು ಮತ್ತೊಂದು ಮದುವೆ ಆಗಿದ್ದ ಶರತ್. ಡಿಸೆಂಬರ್ 14ರಂದು ಬೇರೊಂದು ಮದುವೆ ಮಾಡಿಕೊಂಡಿದ್ದ ಶರತ್ 10 ವರ್ಷದಿಂದ ತನ್ನನ್ನ ಪ್ರೀತಿಸ್ತಾ ಇದ್ದ ಎಂದಿದ್ದ ಅಶ್ವಿನಿ. ಮದುವೆ ಮಂಟಪಕ್ಕೆ ಬಂದು ಗಲಾಟೆ ಮಾಡಿದ ಅಶ್ವಿನಿ. ಬಳಿಕ ಅಶ್ವಿನಿ ಶರತ್ ಸಂಭಾಷಣೆ ಕೂಡ ಎಲ್ಲೆಡೆ ವೈರಲ್ ಆಗಿತ್ತು. ಯುವತಿ ಅಶ್ವಿನಿ ನೀಡಿದ ದೂರಿನ ಅನ್ವಯಕ್ಕೆ ಶರತ್ ಪತ್ನಿ ಪೋಷಕರ ಮೇಲೆ ಎಫ್ಐಆರ್. ಮದುವೆ ಮಂಟಪದಲ್ಲಿ ಹಲ್ಲೆ ಮಾಡಿದ್ದಾರೆಂದು ದೂರು, ಅಲ್ಲದೆ ಜೀವ ಬೆದರಿಕೆ ಒಡ್ಡಿದ್ದಾರೆಂದು ಅಶ್ವಿನಿ ದೂರು. ಚಿಕ್ಕಮಗಳೂರು ನಗರದ ಡಿಸಿಆರ್ಇ ಠಾಣೆಯಲ್ಲಿ ದೂರು. ಕೊನೆಗೂ ಕಾನೂನು ಹೋರಾಟದಲ್ಲಿ ಗೆದ್ದ ಅಶ್ವಿನಿ. ಪ್ರೀತಿ ಮಾಡಿ ಕೈ ಕೊಡುವವರಿಗೆ ಎಚ್ಚರಿಕೆ ಸಂದೇಶ ಈ ಪ್ರಕರಣ. ಪ್ರೇಯಸಿಗೆ ಕೈಕೊಟ್ಟು ಬೇರೆ ಮದುವೆ ಆಗಿದ್ದ ಯುವಕ ಶರತ್ನನ್ನ ಚಿಕ್ಕಮಗಳೂರು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಶ್ವಿನಿ ಅನ್ನೋ ಯುವತಿಗೆ ಕೈಕೊಟ್ಟು ಶರತ್ ಬೇರೆ ಮದುವೆ ಆಗಿದ್ದ. ಡಿಸೆಂಬರ್ 14ರಂದು ಬೇರೆ ಮದುವೆ ಮಾಡಿಕೊಂಡಿದ್ದ ಶರತ್ 10 ವರ್ಷದಿಂದ ಅಶ್ವಿನಿ ಅನ್ನೋ ಯುವತಿಯನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ಬಳಿಕ ಬೇರೆ ಯುವತಿಯನ್ನ ವಿವಾಹ ಆಗಿದ್ದ. ಇನ್ನು ವಿವಾಹ ಸಂದರ್ಭದಲ್ಲಿ ಅಶ್ವಿನಿ ಮದುವೆ ಮಂಟಪಕ್ಕೆ ಬಂದು ಗಲಾಟೆ ಮಾಡಿದ್ರು. ಬಳಿಕ ಅಶ್ವಿನಿ ಶರತ್ ಸಂಭಾಷಣೆ ಮಾಡಿಸಿದಂತಹ ಆಡಿಯೋ ಕೂಡ ವೈರಲ್ ಆಗಿತ್ತು. ಅಶ್ವಿನಿ ನೀಡಿದ ದೂರಿನ ಅನ್ವಯ ಕೇಸ್ ಕೂಡ ದಾಖಲಾಗಿತ್ತು. ಶರತ್ ಹಾಗೆ ಆತನ ಪತ್ನಿ ಪೋಷಕರ ಮೇಲೆ ಎಫ್ಐಆರ್ ದಾಖಲಿಸಿದ್ರು. ಮದುವೆ ಮಂಟಪದಲ್ಲಿ ನನಗೆ ಹಲ್ಲೆ ಮಾಡಿದ್ದಾರೆ ಅಂತ ದೂರನ್ನ ಕೊಟ್ಟಿದ್ರು, ಅಲ್ಲದೆ ನನ್ನ ಮೇಲೆ ಜೀವ ಬೆದರಿಕೆ ಒಡ್ಡಿದ್ದಾರೆ ಅಂತ ಕೂಡ ಅಶ್ವಿನಿ ದೂರಿನಲ್ಲಿ ಉಲ್ಲೇಖಿಸಿದ್ರು. ಅದರಂತೆ ಚಿಕ್ಕಮಗಳೂರು ನಗರದ ಡಿಸಿಆರ್ಇ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಶರತ್ನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಆತನನ್ನ ಜೈಲಿಗೆ ಅಟ್ಟಿದ್ದಾರೆ. ಕೊನೆಗೂ ಕಾನೂನು ಹೋರಾಟದಲ್ಲಿ ಅಶ್ವಿನಿ ಗೆದ್ದಿದ್ದಾರೆ. ಜೊತೆಗೆ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡುವವರಿಗೆ ಇದೊಂದು ಎಚ್ಚರಿಕೆಯ ಸಂದೇಶವನ್ನ ರವಾನಿಸುವಂತಹ ಪ್ರಕರಣ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ. ನಾಳೆ ದಿವಸ ಇನ್ನೂ ಒಂದು ಕೋಟಿ ಕೊಡು ಅಂತ ಮತ್ತೀಯ ನಡೀರಿ ಒಂದು 2 ನಿಮಿಷ ಇರಿ. ನನಗೆ ದುಡ್ಡೇ ಬೇಡ, ನಾನೇ ಕಳ್ಸಿದ್ದೀನಿ. ನನಗೆ ದುಡ್ಡೇ ಬೇಡ, ದುಡ್ಡಿಗೋಸ್ಕರ ಅಲ್ಲ, ನಾನು ಮಾತ್ರ ಇಸ್ಕೊಂಡಿದ್ದೀನಿ. ಅವನು ಒಳಗೆ ಹೋಗ್ಬಿಡಿ. ದೊಡ್ಡ ಇದಾಗಿದೆ, ಸುಪ್ರೀಂ ಕೋರ್ಟಲ್ಲಿ ಇದೆ ಸರ್. ದಯಮಾಡಿ ಬನ್ನಿ ಸರ್. ಹ್ಯಾರಾಸ್ಮೆಂಟ್ ಮಾಡಿದ್ದಾರೆ, ಹೊಡೆದಿದ್ದಾರೆ. ನನ್ನ ಕಾರಣ ಹೋಗಕ್ಕೆ ಕಾರಣ ಆಗಿದೆ. ದಯಮಾಡಿ ಒಳಗೆ ಬನ್ನಿ ಸರ್. ದಯಮಾಡಿ ಒಳಗೆ ಬನ್ನಿ ಸರ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.